ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿಧಿತಾನ್ ಸರ್ವಾನ್ ಏವಂ ಜ್ಞಾತ್ವ ವಿಮೋಕ್ಷಸೆ. ಈ ರೀತಿ ಅನೇಕ ಯಜ್ಞಗಳನ್ನು ಹೇಳಲಾಗಿದೆ. ಯಜ್ಞ ಅಂತಂದರೆ ಹೇಳಿದ್ವಲ್ಲ, ಈಗ ನಾವು ಸಂಕಲ್ಪ ಮಾತ್ರದಿಂದ ನಾವು ಆಡುವ ಮಾತು ಯಜ್ಞ, ಭಗವಂತನ ಧ್ಯಾನ ಮಾಡಿದರೆ ಅದು ಒಂದು ಯಜ್ಞ, ಉಸಿರಾಡೋದೇ ಯಜ್ಞ, ತಿನ್ನೋದೇ ಯಜ್ಞ, ಉಪವಾಸ ಮಾಡುವುದೇ ಯಜ್ಞ, ಉಸಿರಾಡದೇ ಇರೋದೇ ಯಜ್ಞ. ಹೀಗಿದ್ದಾಗ ಎಲ್ಲ ರೀತಿ ಓದೋದು ಯಜ್ಞ, ಜ್ಞಾನ ಅನ್ನೋದು ಯಜ್ಞ, ಭಗವಂತನ ಸೇವೆ ಮಾಡೋದು ಯಜ್ಞ, ಪೂಜೆ ಮಾಡುವುದು ಯಜ್ಞ, ಹಿರಿಯರಿಗೆ ನಮಸ್ಕಾರ ಮಾಡೋದು ಯಜ್ಞ, ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಯಜ್ಞ, ಹಿರಿಯರಿಗೆ ಗೌರವ ತೋರಿಸೋದೇ ಯಜ್ಞ, ಮನೆಯಲ್ಲಿ ಕೆಲಸ ಮಾಡೋದೇ ಯಜ್ಞ, ಅಡುಗೆ ಮಾಡೋದೊಂದು ಯಜ್ಞ, ಕಸ ಗುಡಿಸೋದು ಯಜ್ಞ. ಹೀಗಾಗಿ ಎಲ್ಲವನ್ನು ನಾವು ಮಾಡ್ತಾ ಇರೋದು ಯಜ್ಞ ರೀತಿಯಲ್ಲಿ ಮಾಡ್ಕೋತಾ ಹೋದರೆ ಭಗವಂತನಿಗೆ ಸಮರ್ಪಣೆ ಆಗಲಿ, ಭಗವಂತನಿಗೆ ಇದು ಪ್ರೀತಿ ಪಾತ್ರವಾಗಲಿ ಅಂತ ಮಾಡ್ತಾ ಇದ್ರೆ ನಾವು ಮಾಡೋ ಪ್ರತಿಯೊಂದು ಯಜ್ಞವೇ ಎಷ್ಟು ಪುಣ್ಯ. ಆದ್ರಿಂದ ಇದು ಬ್ರಹ್ಮನಿಂದನೇ ಹೇಳಲ್ಪಟ್ಟಿದೆ ಈ ರೀತಿಯಾಗಿ. ಹೀಗಾಗಿ ಎಲ್ಲ ಲೋಕಗಳು ಕೂಡ ಯಜ್ಞದಿಂದಲೇ ನಿಂತಿರೋದು. ಯಜ್ಞ ಅನ್ನೋದು ಅತಿ ಮುಖ್ಯವಾದಂಥದ್ದು. ಕರ್ಮಜಾನ್ ವಿಧಿ ತಾನ್ ಸರ್ವಾನ್ ಏವಂ ಜ್ಞಾತ್ವ ವಿಮೋಕ್ಷಸೆ. ಇದೆಲ್ಲವೂ ಕರ್ಮದಿಂದ ಹುಟ್ಟಿರುವುದು. ಆದ್ದರಿಂದ ಕರ್ಮವನ್ನು ನನ್ನದು ಅಂತ ತಿಳಿಯದೇ ಹೋದಾಗ, ಯಾವಾಗ ನಿನಗೆ ಜ್ಞಾನ ಪರಿಪಕ್ವವಾಗುತ್ತೋ ಆಗ ಮೋಕ್ಷ ಖಂಡಿತವಾಗಲು ಸಾಧ್ಯ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು ಸೋಮವಾರ ಪ್ರತಿಪತ್ತಿಥಿ ಉತ್ತರಾಷಾಢ ನಕ್ಷತ್ರ ಹಾಗೂ 19ನೇ ತಾರೀಕು. ಇಂದಿನ ಭವಿಷ್ಯವನ್ನು ನೋಡೋಣ. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿ ಆಗಿರೋದ್ರಿಂದ ಇವತ್ತೆಲ್ಲರಿಗೂ ಕೂಡ ನನ್ನದೇ ನಡೆಯಬೇಕು ಅನ್ನುವಂತಹ ಪ್ರತಿಷ್ಠೆ, ಒಂದು ಭಾವನೆ ಇರುತ್ತೆ. ಆದ್ದರಿಂದ ಇದು ಅಹಂಕಾರಕ್ಕೆ ತಿರುಗಬಾರದು. ಬೇರೆಯವರಿಗೆ ಅಹಂಕಾರ ಇದೆ ಇವರಿಗೆ ಅಂತ ಅನ್ನಿಸದೇ ಇರುವಂತೆ ನಾವು ನೋಡಿಕೊಳ್ಳಬೇಕು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಹೊಗಳಿಕೆ ಇತ್ಯಾದಿಗಳನ್ನು ನೀವು ಇವತ್ತು ಹೇರಳವಾಗಿ ಪಡೆಯಬಹುದು. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ, ಆದರೂ ಕೂಡ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ ಇಲ್ಲದೆ ಏನೂ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತನ ಆಶೀರ್ವಾದಕ್ಕಾಗಿ ಇವತ್ತು ಪ್ರಯತ್ನ ಪಡಬೇಕು. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಇನ್ನೂ ನೆಮ್ಮದಿ ಇಲ್ಲ. ನಿಮ್ಮ ಪ್ರೀತಿ ಪಾತ್ರರೊಡನೆ ಎಲ್ಲವೂ ಇನ್ನೂ ಸಮಸ್ಯೆಗಳು ಪರಿಹಾರ ಆಗಿಲ್ಲ, ಸ್ವಲ್ಪ ಕಷ್ಟ. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಬೇರೆಯವರಿಂದ ಸಹಕಾರ ಪ್ರಾಪ್ತಿ, ಮನಸ್ಸಿಗೆ ಇವತ್ತು ಇಷ್ಟಾರ್ಥ ಸಿದ್ಧಿ. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ವಾತಾವರಣ ಇರಬಹುದು, ಶತ್ರುಗಳ ಬಾಧೆ ಕಾಡಬಹುದು, ಆದರೂ ಕೂಡ ಜಯ ಸಾಧ್ಯ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕಷ್ಟಕರವಾದಂತಹ ವಾತಾವರಣ ಇವತ್ತು ಇರುತ್ತೆ. ಮಕ್ಕಳಿಂದ ಸ್ವಲ್ಪ ತೊಂದರೆ, ಹಣಕಾಸಿನ ವಿಚಾರದಲ್ಲೂ ತೊಂದರೆ, ಆದರೆ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಮುಂದೆ ಹೋದಾಗ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಾನಾ ರೀತಿಯ ಯೋಚನೆಗಳು ಮನಸ್ಸಿಗೆ ಕಾಡ್ತಾ ಇರುತ್ತೆ. ರಿಯಲ್ ಎಸ್ಟೇಟ್, ಕೋರ್ಟ್ ಮ್ಯಾಟರ್ಗಳು ಇತ್ಯಾದಿಗಳಲ್ಲಿ ಇರೋರಿಗಂತೂ ಕಷ್ಟ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮೀಡಿಯಾ ಕಮ್ಯುನಿಕೇಷನ್ ಮಾಧ್ಯಮದಲ್ಲಿ ಇರೋರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಧನು ರಾಶಿಯವರಿಗೆ ಸಾಂಸಾರಿಕ ತಾಪತ್ರಯಗಳ ಬಗ್ಗೆನೇ ಇನ್ನೂ ಯೋಚನೆ ಮಾಡ್ತಾ ಇರ್ತೀರಿ, ಆದರೂ ಕೂಡ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ನಿಮ್ಮ ಮನೆಯವರ ಜೊತೆ ಹಂಚಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಬಗೆಹರಿದು ಮಾರ್ಗದರ್ಶನಿಕ ಪ್ರಾಪ್ತಿ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇವತ್ತು ಬೇಡ, ಮಾತುಕತೆಗಳು ಬೇಡ, ಅಧ್ಯಾತ್ಮದ ಬಗ್ಗೆ ಗಮನವನ್ನು ಕೊಡಬೇಕು. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಇವತ್ತು ಸಂತೋಷ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದನ್ನೂ ಕೂಡ ಒಂದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪನಾಶ ಇವೆಲ್ಲವನ್ನು ಮಾಡಿಬಿಟ್ಟರಂತೂ ಭಗವಂತ ಅತಿ ಪ್ರೀತನಾಗ್ತಾನೆ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ಜಯಂತಿ.